ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಕಾಂಪಿಟೇಷನ್ ನವೆಂಬರ್ 22 ಮತ್ತು 23 2 ದಿನ ನಡೆಯುತ್ತೆ. ಈ ನಡೆಯುವಂಥ 2 ದಿನ ಕಾಂಪಿಟೇಷನಲ್ಲಿ ನಮ್ಗೆ ಆಲ್ರೆಡಿ 10 ದೇಶದಿಂದ ಕನ್ಫರ್ಮೇಷನ್ ಸಿಕ್ಕಿದೆ ಅಥ್ಲೀಟ್ಸ್ ಬರ್ತಾ ಇರೋದು. ಅದು ಮೊದಲನೇದಾಗಿ ಇಟಲಿ, ಜರ್ಮನಿ, ಸೌತ್ ಆಫ್ರಿಕಾ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್, ಶ್ರೀಲಂಕಾ. ನಮಗೆ ಇನ್ನೂ ಹಲವಾರು ಕಂಟ್ರೀಸಿಂದ ರಿಕ್ವೆಸ್ಟ್ ಬರ್ತಿದೆ. ಸೊ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀವಿ. ಈಗ ನಮ್ಮ 10 ಕಂಟ್ರೀಸು ಪ್ಲಸ್ ನಮ್ಮ ಇಂಡಿಯಾದಲ್ಲಿ ನಾವೇನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇವತ್ತು ಬಾಡಿ ಬಿಲ್ಡಿಂಗ್ ಶೋ. ಇದು ಒಂದು ಅಥ್ಲೀಟ್ಸ್, ನಮ್ಮ ಇಂಡಿಯಾದಲ್ಲಿರುವಂಥ ಬಾಡಿ ಬಿಲ್ಡರ್ಸು ಮುಂಚೆ ಇಲ್ಲಿಂದ ಯುರೋಪಿಯನ್ ಕಂಟ್ರೀಸ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವ್ರಿಗಾಗ್ತಿದ್ದಂಥ ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ ಅಥವಾ ಅವ್ರಿಗಾಗ್ತಿದ್ದಂಥ ವೀಸಾ ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗಲಿ, ಇವತ್ತು ಅದನ್ನು ಎಲ್ಲನೂ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾವಿವತ್ತು ಇಂಡಿಯಾದಲ್ಲಿ, ಅದು ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಎಲ್ಲ ಫೆಡರೇಷನ್, ನಮ್ಮ ಇವತ್ತು ಕರ್ನಾಟಕದಲ್ಲಿ 4-5 ಫೆಡರೇಷನ್ಗಳಿದೆ, ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಕಾಂಪಿಟೇಷನಲ್ಲಿ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲರೂ ಅವತ್ತಿನ ದಿನ ಸ್ಟೇ, ಫುಡ್ಡು ಮತ್ತು ನಾವು ಬಾಡಿ ಬಿಲ್ಡಿಂಗಲ್ಲಿ ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ ಬಾಡಿಗೆ, ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈ ಎಲ್ಲ ಇನಿಷಿಯೇಟಿವ್ನ ನಾವು ತಗೊಳ್ತಾ ಇರೋದು ಒಂದು UIBFF ಫೆಡರೇಷನ್, ಅಂದರೆ ಯುನೈಟೆಡ್ ಇಂಟರ್ ಕಾಂಟಿನೆಂಟಲ್ ಫಿಟ್ನೆಸ್ ಫೆಡರೇಷನ್ ಮತ್ತು ಪ್ಲಾನೋಟೆಕ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ನಾವಿಬ್ಬರು ಸಹಭಾಗಿತ್ವದಲ್ಲಿ ಇವತ್ತು ಈ ಕಾಂಪಿಟೇಷನ್ನ ನಡೆಸ್ತಾ ಇದ್ದೀವಿ. ನಮಗೆ ಎಲ್ಲ ಬೇರೆ ಫೆಡರೇಷನ್ ಅವರು ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ. ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡ್ತಿರೋ ಒಂದು ಏಕೈಕ ರೀಸನ್ ಅಂದರೆ, ನಮಗೆ ಕೋವಿಡಲ್ಲಾಗಲಿ ಮತ್ತು ಮುಂದೆ ಯಾವುದೇ ರೀತಿಯಾದ ಒಂದು ಪ್ಯಾಂಡಮಿಕ್ ಬಂದರೆ ಫಿಟ್ನೆಸ್ ಅನ್ನೋದನ್ನು ಫಸ್ಟ್ ಟಾರ್ಗೆಟ್ ಮಾಡ್ತಿದ್ವಿ. ಆದರೆ ನಾವು ಫಿಟ್ನೆಸ್ ಇಂಡಸ್ಟ್ರಿ ದೇಶಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಯಾರಿಗೂ ತಿಳ್ಕೊಂಡಿಲ್ಲ. ಪ್ರತಿಯೊಂದು ಜಿಮ್ ಅವರು IT ಫೈಲ್ ಮಾಡ್ತಿದ್ದಾರೆ, ಪ್ರತಿಯೊಂದು ಜಿಮ್ ಅವರು GST ರಿಟರ್ನ್ಸ್ ಕಟ್ತಿದ್ದಾರೆ. ನಮ್ಮಿಂದ ಕಾಂಟ್ರಿಬ್ಯೂಷನ್ ದೇಶಕ್ಕೆ ತುಂಬಾ ಇದೆ. ಬಟ್ ಆದರೆ ಇವತ್ತರೆಗೂ ನಮ್ಮ ರೆಕಗ್ನಿಷನ್ ತುಂಬ ಕಮ್ಮಿ ಇದೆ. ಅದರಿಂದ ಫಿಟ್ನೆಸ್ ಅವರು ಇವತ್ತಿನ ದಿನ ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗಿದೆ, ತುಂಬ ಜನಕ್ಕೆ ಇವತ್ತು ಒಂದು ಲೈಫ್ ಕೊಟ್ಟಿದೆ ಜಿಮ್ ಅನ್ನೋದು, ಫಿಟ್ನೆಸ್ ಅನ್ನೋದು. ಫ್ರೀಲ್ಯಾನ್ಸ್ ಪರ್ಸನಲ್ ಟ್ರೈನರ್ಸ್ ಆಗಿದ್ದಾರೆ. ಇವತ್ತೆಲ್ಲರೂ ಕೂಡ ಅವ್ರವ್ರ ಜೀವನನ ಕಟ್ಕೊಂಡಿದ್ದಾರೆ. ಜಿಮ್ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ, ನಿಮಗೂ ಕೂಡ ಗೊತ್ತಿರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ರು ಒಂದು ನಿಮ್ಮ ಮಕ್ಕಳು, ಹೆಣ್ಮಕ್ಳು, ಗಂಡು ಮಗನೋ ಜಿಮ್ಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಹೋಗ್ತಿರ್ತಾರೆ. ಬಟ್ ಆದರೆ ಯಾರೂ ಕೂಡ ಜಿಮ್ನ ಇವತ್ತರೆಗೂ ಅಥವಾ ಫಿಟ್ನೆಸ್ ಇಂಡಸ್ಟ್ರಿನ ಇವತ್ತರೆಗೂ ಯಾರೂ ಹೋಗಲಿಲ್ಲ. ಅಂದರೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಯಾರೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿ ಮಾತಾಡಿದ್ರು. ಇವತ್ತು ನಾವು ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡೋದಕ್ಕೆ ಒಂದು ದೊಡ್ಡ ರೀಸನು, ನಮ್ಮ ದೇಶದ ಅಥ್ಲೀಟ್ಸ್ ಇವತ್ತು ಫಿಟ್ನೆಸ್ಸು ತುಂಬ ಫಾರ್ವರ್ಡ್ ಹೋಗಿದೆ. ತುಂಬ ಜನ ಅಥ್ಲೀಟ್ಸು ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಬಾಡಿನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ನಮ್ಮ ಬಾಡಿ ಬಿಲ್ಡರ್ಸ್ ಇಲ್ಲೇ ಇದ್ದಾರೆ. ಸೊ ಇವರೆಲ್ಲ ಆಲ್ರೆಡಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿರೋಂಥವ್ರು. ಸೊ ಇದನ್ನು ನಾವು ಇನ್ನು ನೆಕ್ಸ್ಟ್ ಲೆವೆಲ್, ಇನ್ನು ಮುಂದಕ್ಕೆ ತೊಗೊಂಡೋಗಿ ವರ್ಲ್ಡ್ ಸ್ಟೇಜನ್ನ ಕೊಟ್ಟು, ವರ್ಲ್ಡ್ ಸ್ಟೇಜಲ್ಲಿ ಅವರು ಗೆದ್ದಾಗ, ಅವ್ರಿಗೆ ಆ ಟೈಟಲ್ ಸಿಕ್ಕಾಗ ನಮ್ಮ ದೇಶದಲ್ಲೇ ಒಬ್ಬರು ಮಿಸ್ಟರ್ ವರ್ಲ್ಡ್ ಇದ್ದಾರೆ ಅನ್ನೋದನ್ನು ನಾವು ಪ್ರತಿಬಿಂಬಿಸ್ಬೇಕು. ಇಷ್ಟು ದಿನ ಜರ್ಮನಿಗೆ ಹೋಗೋ ಇನ್ನೊಂದು ಕಡೆ ಹೋಗಿ ನಾವು ಕಾಂಪಿಟೇಷನ್ ಮಾಡಿ ಬರ್ತಾ ಇದ್ವಿ. ಆದರೆ ಇವತ್ತು ಅದೆಲ್ಲ ಇಲ್ಲೇ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು UIBFF ಮತ್ತು ಪ್ಲಾನೆಟೆಕ್ ಕಡೆಯಿಂದ ಈ ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಈಗ ನಮ್ಮ ಸ್ಟೇಟಲ್ಲಿ ಇರುವಂಥ 2-3 ಫೆಡರೇಷನ್, ಹೆಸರುವಾಸಿಯಾದ ಫೆಡರೇಷನ್ಗಳು ಬಂದು ಕಬ್ಬಾ, UKBFA ಮತ್ತು ಇನ್ನೊಂದು WCC. ಸೊ ಈ ಥರದ್ದೆಲ್ಲ WFF. ಸೊ ಈ ಥರದ್ದೆಲ್ಲ ಒಂದು ಫೆಡರೇಷನ್ಗಳು ಒಗ್ಗಟ್ಟಾಗಿ ಇವತ್ತು ನಾವು ನಿಂತ್ಕೊಂಡು ಈ ಕಾಂಪಿಟೇಷನ್ನ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಂದ ಒಂದು ದೊಡ್ಡ ಪ್ರೋತ್ಸಾಹ. ಏನೂ ಇಲ್ಲ, ನಮ್ಮ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ಲು, ನಾವು ಏನು ಮಾಡ್ತಾ ಇದ್ದೀವಿ, ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಒಳ್ಳೆ ಆರ್ಟಿಕಲ್ ಆಚೆ ಬರಬೇಕು. ಏಜ್ ಗ್ರೂಪ್ ಅಂತ ಬಂದಾಗ 2 ಜೂನಿಯರ್ ಆ್ಯಂಡ್ ಸೀನಿಯರ್ ಅಂತ ಮಾಡಿದ್ದೀವಿ. ಅದರಲ್ಲಿ 25 ವರ್ಷ ಒಳಪಟ್ಟವ್ರಿಗೆ ಒಂದು ಕ್ಯಾಟಗರಿ ಮಾಡಿದ್ವಿ, ಒಂದು ಗ್ರೂಪ್ ಮಾಡಿದ್ವಿ. 25 ವರ್ಷ ಮೇಲ್ಪಟ್ಟವ್ರಿಗೆ. ಇದು ಬಾಡಿ ಬಿಲ್ಡಿಂಗಲ್ಲಿ ಹೇಗಾಗುತ್ತೆ ಅಂದರೆ, ಇವತ್ತಿಂದು ಲಾಸ್ಟ್ 5-10 ಇಯರ್ಸಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಜೂನಿಯರ್ಸ್ ಅಂದರೆ ಬಿಲೋ 25 ಇಯರ್ಸ್ ಬಾಡಿ ಬಿಲ್ಡರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. 25 ವರ್ಷ ಮೇಲ್ಪಟ್ಟವರು 40 ವರ್ಷದವರೆಗೂ ಕೂಡ ಅವರು ಹಳೆ ಬಾಡಿ ಬಿಲ್ಡರ್ಸ್, ಒಂದು 10-15 ವರ್ಷದಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದು. ಈ 2 ಕ್ಯಾಟಗರೈಸ್ ಮಾಡಿರೋದ್ರಿಂದ ಇಬ್ರಿಗೂ ಒಂದು ಆಪರ್ಚುನಿಟಿ ಮಿಸ್ಟರ್ ವರ್ಲ್ಡ್ನಲ್ಲಿ ಒಂದು ಗೆಲ್ಲುವ ಅಂತ ಒಂದು ಅವಕಾಶ ಇರುತ್ತದೆ, ಟೈಟಲ್ ತಗೊಳ್ಳೋ ಅಂಥ ಅವಕಾಶ ಕೂಡ ಇರ್ತದೆ.
ಇದರಲ್ಲಿ ಈ ವುಮೆನ್ಸ್ ಕ್ಯಾಟಗರಿ ಕೂಡ ಮಾಡಿದ್ವಿ ಸ್ಪೆಷಲ್ ಆಗಿ. ಅವ್ರದ್ದು ಓಪನ್ ಕ್ಲಾಸ್ ಅಂತ, ಅವ್ರದ್ದು ಯಾವ ಏಜ್ ಗ್ರೂಪ್ ಬರಲ್ಲ, ಎಲ್ಲ ಏಜ್ ಅವರು ಒಂದು ಗ್ರೂಪಲ್ಲಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಪಾರ್ಟಿಸಿಪೆಂಟ್ಸ್ ತುಂಬಾ ಕಮ್ಮಿ ಇರ್ತಾರೆ, ಯಾವಾಗ ಮೇ ಬಿ 10-15. ಆದ್ರಿಂದ ನಾವೇನ್ ಮಾಡ್ತೀವಿ, ಎಲ್ಲ ಒಂದು ಲೇಡೀಸ್ ಕ್ಯಾಟಗರಿನ ಒಂದು ಗ್ರೂಪ್ ಮಾಡಿ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ. ರಾಜ್ಯ ಸರ್ಕಾರನ ಅಪ್ರೋಚ್ ಮಾಡಿಲ್ಲ ಇನ್ನ, ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾಕಂದ್ರೆ ಇನ್ನೂ 3 ತಿಂಗಳು ನಮ್ಮ ಕಾಂಪಿಟೇಷನ್ ಇರೋದ್ರಿಂದ. ಆದ್ರೆ ನಮ್ಗೆ ರಾಜ್ಯ ಸರ್ಕಾರದ ಹೆಲ್ಪ್ ಅಂತೂ ಬೇಕು. ಯಾಕಂದ್ರೆ ಇದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾ ಇರೋದು, ಹಾರ್ಟ್ ಆಫ್ ದಿ ಸಿಟಿನಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಲಾಟ್ ಆಫ್ ಅದರ್ ಮೆಜರ್ಸ್ ಲೈಕ್ ಸೆಕ್ಯೂರಿಟಿ ಇರ್ಬೋದು, BBMP ಪರ್ಮಿಷನ್ಸ್ ಇರ್ಬೋದು. ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಲ್ಲ. ಇದು ವರ್ಲ್ಡ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಫ್ರಮ್ ಸ್ಟೇಟ್. ನಾವು ನಮ್ಮ ಫೆಡರೇಷನ್ ಇಂದ ರೆಪ್ರೆಸೆಂಟ್ ಮಾಡ್ತಿರ್ಬೋದು, ಆದರೆ ಇದರಲ್ಲಿ ನಮ್ಮ ರಾಜ್ಯದ್ದು ಕೂಡ ಒಂದು ಮುಖ್ಯ ಪಾತ್ರ ಇರ್ತದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ದೇಶನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಹೆಂಗೆ ಮೇಕ್ ಇನ್ ಇಂಡಿಯಾ ಆಗಲಿ, ಇಂಡಿಯಾ ಒಂದು ಗ್ಲೋಬಲಿ ಎಷ್ಟು ಹೆಸರು ಮಾಡಿದೆ, ಅದನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಫಿಟ್ನೆಸ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬೆಳೆದಿದೆ ಅನ್ನೋ ತೋರಿಸೋದಕ್ಕೋಸ್ಕರ ನಾವು ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. 15 ಲಕ್ಷ ಕ್ಯಾಶ್ ಪ್ರೈಸ್ನ ನಾವು ಗ್ರೂಪ್ ವೈಸ್ ಕೊಡ್ತೀವಿ. ಗ್ರೂಪ್ ವೈಸ್ ಮೊದಲನೇದು, ಎರಡನೇ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ಲೇಸ್ ಬಂದವರಿಗೆ ಅಲ್ಲಿ 15,000, 10,000, 5,000 ಆ ಥರ ಕ್ಯಾಶ್ ಪ್ರೈಸ್ ಕೊಟ್ಟು ಟೈಟಲ್ ವಿನ್ ಆಗ್ತಾರೆ ನೋಡಿ, ಓವರ್ ಆಲ್ ಚಾಂಪಿಯನ್ ಆಗ್ತಾರಲ್ಲ, ಅಲ್ಲಿ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಈ ಥರ ಆಲ್ಮೋಸ್ಟ್ ನಮಗೆ 12ರಿಂದ 13 ಕ್ಯಾಟಗರೀಸ್ ಇದೆ. ಸೊ ಅಲ್ಲಿ ನಮಗೆ ಓವರ್ ಆಲ್ 15 ಲಕ್ಷ ರೂಪಾಯಿ ಖರ್ಚು ಅಲ್ಲಿದೆ ನಮ್ದು ಇನ್ವೆಸ್ಟ್ಮೆಂಟ್. ಅಟ್ ದಿ ಸೇಮ್ ಟೈಮ್ ನಾವು ಗ್ರೂಪ್ ವೈಸ್ ಏನು ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ, ಅದು ಕೂಡ ಫಸ್ಟ್, ಸೆಕೆಂಡ್ ಪ್ಲೇಸ್ ಅವ್ರಿಗೆ ಕ್ಯಾಶ್ ಪ್ರೈಸು, ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಮಾಸ್ಟರ್ಸ್ ಅನ್ನೋರಿಗೆ ಅಲ್ಲಿಂದ 40 ಮೇಲ್ಪಟ್ಟವ್ರಿಗೆ ಕಾಂಪಿಟೇಷನ್. ಅದಕ್ಕೆ ಅದಾದ್ಮೇಲೆ ಯಾವುದೇ ಏಜ್ ಕ್ರೈಟೀರಿಯಾ ಇಲ್ಲ. ಅವ್ರಿಗೆ 40+ ಯಾರೇ ಇದ್ರು ಕೂಡ 50+ ಆಗಿರ್ಬೋದು, 60+ ಆಗಿರ್ಬೋದು, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದರಲ್ಲೂ ಕೂಡ ಒಂದು ಏನಂದ್ರೆ, ಈಗ ಎಷ್ಟೋ ಜನ ಕೆಲವರಿಗೆ ಒಂದು ಬಾಡಿ ಬಿಲ್ಡಿಂಗ್ ಒಂದು ಕ್ರೇಜ್ ಇರುತ್ತೆ, ಪ್ಯಾಷನ್ ಇರುತ್ತೆ. ಒಂದು ಏಜ್ ಆದಮೇಲೆ ಅವರು ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನ ದಿನ ಅವರಿಗೆ ಎಲ್ಲೋ ಒಂದು ಕಡೆ ವರ್ಲ್ಡ್ ಟೈಟಲ್ ಆಗಲಿ, ನ್ಯಾಷನಲ್ ಟೈಟಲ್ ಆಗಲಿ ಆಗಬೇಕು ಅನ್ನೋದು ಅವ್ರಿಗೊಂದು ಆಸೆ ಇರುತ್ತಲ್ಲ, ಅದಕ್ಕೆ 40+ ಕ್ಯಾಟಗರಿ ಅಂತ ಮಾಡಿರ್ತೀವಿ. ಅಟ್ ದಿ ಸೇಮ್ ಟೈಮ್ ಸುಮಾರು ಜನ ಒಂದು 10-20 ವರ್ಷದಿಂದ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಬಂದಿರೋರಾಗಲಿ, ಅವರೆಲ್ಲ ಕೂಡ ಇವತ್ತು ಮಾಸ್ಟರ್ಸ್ ಅಲ್ಲಿ ಆಡಿ ಮಿಸ್ಟರ್ ವರ್ಲ್ಡ್ನ ಗೆಲ್ಲಬೇಕು ಅನ್ನೋದು ಕೂಡ ಅವ್ರಿಗೆ ಮಾತಾಡಿದಾಗ ಅವರಿಂದ ಒಂದು ಒಳ್ಳೆ ಒಂದು ಅಭಿಪ್ರಾಯ ಬಂದಿದೆ. ಗೆಸ್ಟಾಗಿ ಈ ಸಲ ನಮಗೆ ನಮ್ಮ ಬಾಡಿ ಬಿಲ್ಡಿಂಗ್ ಫೆಡರೇಷನ್ಸ್ ಅಲ್ಲಿ, ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿನಲ್ಲಿ ತುಂಬ ಪಾಪ್ಯುಲರ್ ಫೇಸಸ್ ಬರ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನಾವು ಈ ಸಲ ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕರಿಬೇಕು ಅಂತಿದ್ದೀವಿ. ಅಟ್ ದಿ ಸೇಮ್ ಟೈಮ್ ನಾವು ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ನ ಅಪ್ರೋಚ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕರಿಬೇಕು ಅಂತ. ಸರಿಸುಮಾರು 1,000 ಜಿಮ್ ಅಂತ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಳ್ಳೋಣ ಸರ್. 1,000 ಜಿಮ್ಮಲ್ಲಿ, ಇದು ರೆಪ್ಯೂಟೆಡ್ ಜಿಮ್ ಬಗ್ಗೆ ನಾನು ಹೇಳ್ತಾ ಇರೋದು. ಮೀಡಿಯಂ ಜಿಮ್ ಅವರು ಕೂಡ GST IT ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ. ರೆಪ್ಯೂಟೆಡ್ ಜಿಮ್ 1,000 ಜಿಮ್ ಇದ್ರೂ ಕರ್ನಾಟಕದಲ್ಲಿ ಇವತ್ತು ಅವರು 18%, 10 ಲಕ್ಷಕ್ಕೆ 1,80,000 ಕಟ್ತಿದ್ರೆ 1,000 ಜಿಮ್ಮಿಂದ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಾಗುತ್ತೆ ಅಂತ. ಇಷ್ಟು ನಾವು GST ಬರೀ 1,000 ಜಿಮ್ ಹೇಳ್ತಾ ಇದ್ದೀನಿ. ನಮ್ಮ ಥ್ರೂಔಟ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಒಂದು 5ರಿಂದ 8,000 ಜಿಮ್ ಇದೆ. ಆ ಜಿಮ್ಗಳಲ್ಲಿ ಹೆಚ್ಚು ಕಮ್ಮಿ 50% ಆಫ್ ದ ಜಿಮ್ಸ್ ಆರ್ ಪೇಯಿಂಗ್ IT ರಿಟರ್ನ್ಸ್ ಅಂಡ್ ದಿಸ್ ಒನ್ GST. ಸರ್, ಅಥ್ಲೀಟ್ಸ್ ನಮ್ಮ ಅಂದಾಜಿನ ಪ್ರಕಾರ ನಾವು ರೀಸೆಂಟ್ ಆಗಿ ಮಿಸ್ಟರ್ ಏಷ್ಯಾ ಡೆಲ್ಲಿನಲ್ಲಿ ನಮ್ಮ ಫೆಡರೇಷನ್ ಅವರು ಆರ್ಗನೈಸ್ ಮಾಡಿದಾಗ 400+ ಪಾರ್ಟಿಸಿಪೆಂಟ್ಸ್ ಇದ್ರು. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಟ್ಲೀಸ್ಟ್ 600+ ಅಂತ. ಬಿಕಾಸ್ ಯಾಕಂದ್ರೆ ನಮ್ಮ ದೇಶದಿಂದಲೇ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮಿಸ್ಟರ್ ವರ್ಲ್ಡ್ ಸ್ಟೇಜ್ ಅನ್ನೋದು ಈಸಿಯಾಗಿ ಸಿಗೋದಿಲ್ಲ. ತುಂಬಾ ಆಚೆ ಹೋಗಿ ಮಾಡೋದು ತುಂಬಾ ಖರ್ಚು ಬರ್ತಿತ್ತು. ಮತ್ತೆ ಅದಕ್ಕೆ ಆದ ಒಂದಷ್ಟು ನಾರ್ಮ್ಸ್ ಇದಾವೆ. ಇಲ್ಲಿಂದ ಬೇರೆ ದೇಶಕ್ಕೆ ಹೋದಾಗ ಬಾಡಿ ಬಿಲ್ಡರ್ಸ್ ಅವ್ರು ಏನೇನು ಫೇಸ್ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಇದ್ದಾರೆ. ಎಕ್ಸಾಂಪಲ್ಸ್ ಇಲ್ಲೇ ಇದೆ. ದೀಪಕ್ ಕಾವೇರಪ್ಪ ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ರಫೀಕ್ ಅವರು ಕೂಡ, ಮತ್ತೆ ಇಮಾದ್ರಿ ಇವರು ತುಂಬಾ ದೊಡ್ಡ ಕೋಚ್. ಇವರು ಅಂಡರ್ ಒಂದು 40-50 ಜನ ಇವರು ಅಥ್ಲೀಟ್ಸ್ ಇದ್ದಾರೆ. ಇವಾಗ ನಮ್ಮ ರಜತ್ ಅವ್ರು ಬಂದು ಮಿಸ್ಟರ್ ಇಂಡಿಯಾ ಅವರು ಹೋಗಿದ್ದಾರೆ. ಸಲ್ಮಾನ್ ಅವರು ನಮ್ಮ ಸ್ಟೇಟ್ ಲೆವೆಲ್, ಇವರು ಇಂಟರ್ನ್ಯಾಷನಲ್ ಹೋಗಿದ್ದಾರೆ. ಇಲ್ಲೇ ಇದ್ದಾರೆ ನೋಡಿ, ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಹೋಗಿ ಯುರೋಪಿಯನ್ ಕಂಟ್ರಿನಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಿನ್ ಆಗಿ ಬಂದರು. ಅವರಿಂದ ಒಂದು ಸ್ಮಾಲ್ ವರ್ಡ್ಸ್ ಕೇಳಿ ಎಷ್ಟು ಕಷ್ಟ ಇದೆ, ಹೋಗೋದೆಷ್ಟು ಕಷ್ಟ, ಬರೋದೆಷ್ಟು ಕಷ್ಟ, ಮಧ್ಯದಲ್ಲಿ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಲಿ, ನ್ಯಾಷನಲ್ ಲೆವೆಲ್ ಮಾಡಲಿ, ನಮ್ಮದೇ ಆದಂಥ ಅಷ್ಟು ಅಥ್ಲೀಟ್ಸ್ ಬರ್ತಾರೆ. ಇದು ಕಾಮನ್. ವರ್ಲ್ಡ್ ಅಂತ ಮಾಡಿದಾಗ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದೆ ವರ್ಲ್ಡ್ ಟೈಟಲ್ಗೋಸ್ಕರ. ಆ ರೀಸನ್ಸ್ಗೋಸ್ಕರ ನಮ್ಮ ಫೆಡರೇಷನ್ ಬರ್ತಾರೆ. ಎರಡನೇದು ನಾವು ಕೊಡ್ತಾ ಇರೋಂಥ ಕ್ಯಾಶ್ ಪ್ರೈಸ್. ಈ ಕ್ಯಾಶ್ ಪ್ರೈಸ್ ಇಂದ ಅವ್ರಿಗೆ ನೆಕ್ಸ್ಟ್ ಕಾಂಪಿಟೇಷನ್ ಪ್ರಿಪರೇಷನ್ಗೋ ಅಥವಾ ಅವ್ರು ಅಲ್ಲಿಂದ ಖರ್ಚು ಮಾಡ್ಕೊಂಡು ಬಂದಿರೋಕ್ಕೆ ಕೊಡುವಂಥ ಒಂದು ರೆನ್ಯುಮರೇಷನ್ ಆಗಿರ್ಬೋದು ಅಷ್ಟೇ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಸಿಗುವಂಥ ಟೈಟಲ್ ಇಂದ ಇದೆಯಲ್ಲ ಮಿಸ್ಟರ್ ವರ್ಲ್ಡ್. ಇವತ್ತು ಭವನ್ ಶೆಟ್ಟಿ ಅವ್ರು ಬಂದಿದ್ದಾರೆ, ಹಿಂದೆ ಕೂತಿದ್ದಾರೆ, ಮಿಸ್ಟರ್ ವರ್ಲ್ಡ್ ಅಲ್ಲೇ ಇದ್ದಾರೆ. ಅವರು ಕೂಡ ಒಬ್ಬನಲ್ಲಿ ಜರ್ಮನಿನಲ್ಲಿ ಹೋಗ್ಬಿಟ್ಟು ಮಿಸ್ಟರ್ ವರ್ಲ್ಡ್ ಟೈಟಲ್ ವಿನ್ ಆಗಿ ಬಂದಿದ್ರು. ನಾವು ಪ್ರಿಪರೇಷನ್ಗೆ ಹೆಚ್ಚು ಕಮ್ಮಿ 2-ರಿಂದ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ. ಡಿಪೆಂಡ್ಸ್ ಆನ್ ದ ಬಾಡಿ ಬಿಲ್ಡರ್. ಇಲ್ಲಿಂದ ವರ್ಲ್ಡ್ ಸ್ಟೇಜ್ಗೆ ಹೋಗ್ಬೇಕು ಅಂದಾಗ ಅಲ್ಲಿಂದ ಬಂದಿರೋ, ಈಗ ಫಾರ್ ಎಕ್ಸಾಂಪಲ್ US ಆಗಲಿ, ಚೈನಾದಲ್ಲಾಗಲಿ, ಅಥವಾ ನಮ್ಮ ಸಿಂಗಪೂರ್, ಈ ಥರ ಏಷ್ಯನ್ ಕಂಟ್ರೀಸಲ್ಲಾಗಲಿ ಬಾಡಿ ಬಿಲ್ಡಿಂಗ್ಗೆ ಸಿಕ್ಕಾಪಟ್ಟೆ ಮನ್ನಣೆ ಕೊಡ್ತಾರೆ. ಇವತ್ತು ಅಮೆಚೂರ್ ಒಲಿಂಪಿಯಾ ಅಂತ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಡೆಯುತ್ತೆ US ಅಲ್ಲಿ. ಪ್ರತಿ
ವರ್ಷ ಅಲ್ಲಿ ನಡೆಯೋದ್ರಿಂದ ನಮ್ಮ ಒಂದು ಬಾಡಿ ಬಿಲ್ಡರ್ಸ್ ಇವತ್ತವರೆಗೂ ಅಲ್ಲಿ ರೀಚ್ ಆಗಕ್ಕಾಗಲಿಲ್ಲ. ಯಾಕಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಕಮ್ಮಿ, ಮತ್ತೆ ಪ್ರಿಪ್ರೇಷನ್ಗೆ ನಾನು ಹೇಳ್ದಂಗೆ 5-6 ಲಕ್ಷ ಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ಫ್ಯಾಮಿಲಿಯಿಂದ ಆಚೆ ಇದ್ದು ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡಿ ಇಲ್ಲಿಂದ ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಅವ್ರು 1 ವರ್ಷ ಆದರೂ ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ. ಸೊ ಈ ಎಲ್ಲದಕ್ಕೂ ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಹೋಗಿ ವಿನ್ ಆಗಿ ಬಂದಾಗ ಅವ್ರಿಗೆ ಸಿಗುವಂಥ ರೆಕಗ್ನಿಷನ್ ತುಂಬ ಕಮ್ಮಿ ನಮ್ಮ ದೇಶದಲ್ಲಿ. ಹೌದು, ಸರ್ಕಾರದವರು ನಮಗೆ ಈ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಕಾಂಪಿಟೇಷನ್ ಮಾಡಿದಾಗ ನಮ್ಮ ಜೊತೆ ಇದ್ದು ನಾವು ಈ ಥರ ವರ್ಲ್ಡ್ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು ಮುಂದಕ್ಕೆ ಇಂಟರ್ನ್ಯಾಷನಲ್ಲು ಮಾಡ್ತೀವಿ, ಯಾವುದೋ ಈ ಥರ ಒಂದು ಕಾಂಪಿಟೇಷನ್ ಮಾಡಿದಾಗ ಸರ್ಕಾರದವ್ರು ನಮ್ಮ ಜೊತೆ ಇದ್ದಾಗ ಈ ಬಾಡಿ ಬಿಲ್ಡರ್ಸ್ಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ಒಂದು ಮಾರಲ್ ಸಪೋರ್ಟ್ ಇರ್ತದೆ. ನಮ್ಮ ಸರ್ಕಾರ ನಮ್ಮ ಜೊತೆ ಇದೆ. ಇವತ್ತು ನೋಡಿ ಒಲಿಂಪಿಕ್ಸಲ್ಲಿ ಹೋಗಿ ಬರೀ 6-7 ಮೆಡಲ್ ಗೆದ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಬಾಡಿ ಬಿಲ್ಡರ್ಸು ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಸರಿಸುಮಾರು 5-10 ವರ್ಲ್ಡ್ ಮೆಡಲ್ಸ್ ತೊಗೊಂಡ್ಬರ್ತಾರೆ. ಬಟ್ ಯಾರೂ ಕೂಡ ರೆಕಗ್ನೈಸ್ ಮಾಡಿಲ್ಲ, ಯಾರು ಕೂಡ ಅವ್ರನ್ನ ರಿಸೀವ್ ಮಾಡಲ್ಲ. ಫ್ರಾಂಚೈಸಿ ಏನಾಗ್ತದೆ, ಇವಾಗ ಇವ್ರು ಹೇಳ್ದಂಗೆ ಫ್ರಾಂಚೈಸಿ ಅನ್ನೋದು ಬಂದು ಬಾಡಿ ಬಿಲ್ಡಿಂಗಲ್ಲಿ ತೊಗೊಳಕ್ಕೆ ಬರಲ್ಲ. ನೀವು ಹೇಳಿದ್ರಲ್ಲಿ ಈಗ ಏನಾಗ್ತದೆ, ಕ್ರಿಕೆಟ್ ಅಂತ ಬಂದಾಗ ಒಂದು 10 ಟೀಮ್ ಇರುತ್ತೆ, 10 ಟೀಮಲ್ಲಿ 11 ಜನ ಪ್ಲೇಯರ್ಸ್ ಇರ್ತಾರೆ. ಸ್ಟೇಟ್ ವೈಸ್ ಬಾಡಿ ಬಿಲ್ಡರ್ಸ್ನ ರೆಪ್ರೆಸೆಂಟ್ ಮಾಡುವಂಥ ಏನಾದರೂ ಹೊಸದೇನಾದರೂ ಬಂದರೆ ಮೆಥಡ್ 100% ಕ್ಲಿಕ್ ಆಗುತ್ತೆ. ಯಾಕಂದರೆ ನಮ್ಮ ಸ್ಟೇಟಿಂದ ಒಂದು 10 ಜನ ಒಳ್ಳೆ ಟಾಪ್ ಮೋಸ್ಟ್ ಬಾಡಿ ಬಿಲ್ಡರ್ಸ್ನ ಅವರೇ ಅವ್ರಿಗೊಂದು ಫ್ರಾಂಚೈಸಿ ಥರ ತೊಗೊಂಡು ಅವ್ರನ್ನ ಪರ್ಚೇಸ್ ಮಾಡಿ ಅವ್ರಿಗೇನಾದರೂ ಪ್ರೋತ್ಸಾಹ ಕೊಟ್ಟರೆ ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗಿ ತುಂಬ ಈಸಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಸರಿಸುಮಾರು 75ರಿಂದ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ರೀಸನ್ ಬಂದ್ಬಿಟ್ಟು ನಾವು ಆರ್ಗನೈಸ್ ಮಾಡ್ತಿರೋಂಥ ಪ್ಲೇಸ್ದು ಒಂದು 15 ಲಕ್ಷ ರೂಪಾಯಿ, ಅದ್ರ ಮೇಲೆ ನಾವು 15 ಲಕ್ಷ ರೂಪಾಯಿ ನಾವು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ನಾವು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಅವತ್ತಿನ ದಿನ ನಮಗೆ ಬೇಕಾಗಿರೋಂಥ ಮ್ಯಾನ್ ಪವರ್ ಆಗಲಿ, ಇವೆಂಟ್ ಮ್ಯಾನೇಜಿಂಗ್ ಕಂಪನಿ ಅವರು ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇದೆಲ್ಲ ಮಾಡಿದಾಗ ಸರಿಸುಮಾರು 75ರಿಂದ 1 ಕೋಟಿ ರೂಪಾಯಿವರೆಗೂ ಖರ್ಚು ಬರ್ತಾ ಇದೆ. ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಸರ್, ಬಾಡಿ ಬಿಲ್ಡರ್ಸ್ಗೆ ಒಂದು GSTನಲ್ಲಾಗಲಿ ಅಥವಾ ಟ್ಯಾಕ್ಸ್ನಲ್ಲಾಗಲಿ ಸ್ವಲ್ಪ ಎಕ್ಸಂಪ್ಷನ್ ಕೊಡಿ. ನಾವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ, ನಾವು ಸೇಲ್ಸ್ ಅಲ್ಲ, ವಿ ಆರ್ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ. ನಮಗೆ ಎಕ್ಸಂಪ್ಷನ್ ಕೊಡಿ GSTನಲ್ಲಿ. ಎರಡನೇದು ಬಂದ್ಬಿಟ್ಟು ಬಾಡಿ ಬಿಲ್ಡರ್ಸ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಪದಕಗಳು, ನಿಮ್ಮ ಯಾವುದು ರಾಜ್ಯೋತ್ಸವ ಅವಾರ್ಡ್ ಕೊಡಿ, ಇನ್ನೊಂದು ಕೊಡಿ, ರೆಕಗ್ನೈಸ್ ಮಾಡಿ. ಮೂರನೇದು ಬಂದ್ಬಿಟ್ಟು ಫೆಡರೇಷನ್ ಆದವ್ರಿಗೆ ನೀವು ಹೆಂಗೆ ಈಗ ಒಂದು ಹಾಕಿಗೋ ಫುಟ್ಬಾಲ್ಗೋ ಇನ್ನೊಂದು ನಿಮ್ಮ ಸ್ಪೋರ್ಟ್ಸ್ ಒಂದು ಕೋಟಾಯಿಂದ ಏನಾದರೂ ಅವ್ರಿಗೆ ಪ್ರೊವೈಡ್ ಮಾಡ್ತಿರಲ್ಲ, ಆ ಥರ ಫಂಡ್ಸ್ನ ಬಾಡಿ ಬಿಲ್ಡಿಂಗಿಗೆ ಅಂತಲೇ ಕೊಡಿ. ನಾವು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಬಿಲ್ಡರ್ಸು ಇವತ್ತು ಇಲ್ಲಲ್ಲ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಹೋಗಿ ಬರ್ತಾರೆ. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಹೋಗಿ ಬಂದ ಮೇಲೆ ಅವ್ರಿಗೆ ಸಿಗುವಂಥ ಮನ್ನಣೆ ತುಂಬ ದೊಡ್ಡದಾಗಿರುತ್ತೆ. ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡ್ತಿರೋದು, ಆದರೆ ಇದು ಆಚೆ ಬರಲ್ಲ, ಇದು ಗೊತ್ತಾಗಲ್ಲ. ಯಾಕಂದರೆ ರೀಸನ್ ಜನ ಎಲ್ಲ ಇವತ್ತವರೆಗೂ ಕ್ರಿಟಿಸೈಸ್ ಮಾಡಿರೋದೇ ಹೊರತು ಯಾರು ಕೂಡ ಇವತ್ತು ಒಳ್ಳೇದು ಮಾತಾಡಿಲ್ಲ. 2 ಸ್ಪೋರ್ಟ್ಸ್ ತುಂಬ ಸ್ಪಷ್ಟವಾಗಿ ಚಿಕ್ಕದಾಗಿ ಇಟ್ಟಿರ್ತೀನಿ. 2 ಮೇನ್ ಥಿಂಗ್. 1, ನಮ್ಮ ಅಥ್ಲೀಟ್ಸ್ ಆಚೆ ಹೋದಾಗ ಅವ್ರಿಗೆ ವೀಸಾ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು, ಕೃಷ್ಣ ಅವರು ಮತ್ತು ಇನ್ನೂ ಒಂದು 7 ಜನ ಇಟಾಲಿಗೆ ಹೋದಾಗ ತುಂಬ ಕಷ್ಟ ಆಯಿತು. 6 ಅವರ್ 8 ಅವರು ವೀಸಾ ಕೌನ್ಸಿಲಿಂಗ್ ಆಚೆ ನಿಂತು, ಅದು ನಾವು ನೀರೆಲ್ಲ ಬಿಟ್ಟು ಅಲ್ಲಿ ವೇಟ್ ಮಾಡಿ ಅಲ್ಲಿಂದ ಸಿಗುತ್ತಾ ಇಲ್ವಾ ಅಂತ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಅದು ಒಂದು ತುಂಬ ದೊಡ್ಡ ಸ್ಟೋರಿ. 2015 ಅದೊಂದು ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗೆ ಯಾವುದೇ ಒಂದು ಅಥ್ಲೀಟ್ಸು ಸ್ಟ್ರಗಲ್ ಆಗದೆ ಇರೋ ಥರ ತುಂಬ, ಯಾಕಂದರೆ ನಾವು ಹೋಗೋ ಪರ್ಪಸ್ಸು ಸ್ಪೋರ್ಟ್ಸ್ ಪರ್ಪಸ್ಸು, ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾಯಿದ್ವಿ. ಒಂಥರ ಟಾರ್ಚರ್ ಆಗಿಬಿಟ್ಟಿದ್ದು ನಮಗೆ, ವೀಸಾ ಸಿಗುತ್ತಾ ಇಲ್ವೋ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿ ಅಂತ. ಎರಡನೇದು, ನನ್ನದೇ ಲಾಸ್ಟ್ ನಂಗೆ ತಿಳಿದಂಗೆ ಏಕಲವ್ಯ ಅವಾರ್ಡ್ ಕೊಟ್ಟಿರೋದು. ಬಾಡಿ ಬಿಲ್ಡರ್ಸ್ಗೆ ಯಾಕೆ ಏಕಲವ್ಯ ಅವಾರ್ಡ್ ಕೊಡ್ತಾ ಇಲ್ಲ ಅಂತ, ಯಾಕಂದರೆ ನಮ್ಮ ಸ್ಪೋರ್ಟ್ಸು ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಅದೇ ಥರ ಅಷ್ಟೇ ಅದಕ್ಕಿಂತ ಜಾಸ್ತಿ ಶ್ರಮ, ಅವರ ಡಿಸಿಪ್ಲಿನ್ ಎರಡೂ ಹೊಂದಿರೋ ಅಂಥ ಒಂದು ಕಲೆ ಹಾಗೂ ಸ್ಪೋರ್ಟ್ಸ್ ಇದೊಂದು ದೇಹದಾರ್ಢ್ಯ ಸ್ಪರ್ಧೆ. ಸೊ ಅದಕ್ಕೂ ಏಕಲವ್ಯ ಅವಾರ್ಡ್ 2015-16ವರೆಗೂ ಕೊಡ್ತಾಯಿದ್ರು. ಅದಾದಮೇಲೆ ಇಮಿಡಿಯೇಟ್ಲಿ ಒಂದು ಬಾಡಿ ಬಿಲ್ಡರ್ನು ರೆಕಗ್ನೈಸ್ ಮಾಡಿ ಮುಂದೆ ಆ ದಸರಾ ಹಬ್ಬದಲ್ಲಿ ಯಾರಿಗೂ ಸ್ಪೋರ್ಟ್ಸ್ ಒಂದು ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಇಲ್ಲಾಂದರೆ ದಸರಾ ಏಕಲವ್ಯ ಅವಾರ್ಡ್ ಪ್ರಶಸ್ತಿ ಕೊಡ್ತಾ ಇಲ್ಲ. ಅದು ಯಾಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಎಲ್ಲ ನಮಗೆ ಆ ಒಂದು ಫೆಸಿಲಿಟೀಸ್ ಸಿಗೋದು ರೆಕಗ್ನಿಷನಿಂದ. ಕ್ರಿಕೆಟರ್ಸು ಅಷ್ಟೇ, ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ರೆಕಗ್ನಿಷನ್ ಇರೋದಕ್ಕೆ. ವಿರಾಟ್ ಕೊಹ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಿಮ್ಮ ಒಂದು ಸಪೋರ್ಟಿಂದ ಅವ್ರು ಬೆಳೆದಿದ್ದಾರೋ, ಅವರ ಟ್ಯಾಲೆಂಟ್ ಇರ್ಬೋದು. ಅದೇ ರೀತಿ ನೀವು ಆ ಪ್ರೆಸ್ಸಲ್ಲಿ ಪಬ್ಲಿಸಿಟಿ ಕೊಟ್ಟು ಅವ್ರನ್ನ ತುಂಬ ದೊಡ್ಡದಾಗಿ ಬೆಳೆಸಿದ್ದೀರ. ಅದೇ ಥರ ನಮ್ಮ ಬಾಡಿ ಬಿಲ್ಡರ್ಸ್ನೂ ಬೆಳೆಸ್ಬೋದು. ಯಾರು ಟಾಪಲ್ಲಿದ್ದಾರೆ ಅವ್ರನ್ನ ಎವ್ರಿ ಡೇ ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಮ್ಯಾಟ್ರಲ್ಲಿ ನೀವು ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಯಾವುದೋ ಒಂದು ದಾರಿ ಆಗುತ್ತೆ. ಈ ಅವಾರ್ಡ್ಸ್ ಅಂದರೆ ರೆಕಗ್ನೇಷನ್, ನಮ್ಗೇನು ಅದರಿಂದ ದುಡ್ಡು ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆ ರೆಕಗ್ನೇಷನ್ ಯಾಕೆ ಕೊಡ್ತಾ ಇಲ್ಲ, ಏನು ಸಮಸ್ಯೆ ಏನಿದೆ ಅಂತ ನಮ್ಮೆಲ್ಲರ ಮುಂದೆ ಇಟ್ಟರೆ ಅದಕ್ಕೊಂದು ಪರಿಹಾರ ಬಗ್ಗೆ ಇದು ಮಾಡಿಬಿಟ್ಟು ಫೈನಲಿ ಅದು ಯಾವ ಅಥ್ಲೀಟಿಗೆ ಸಿಗಬೇಕು ಆ ಅಥ್ಲೀಟಿಗೆ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ.
any bodybuilder being endorsed in ads or anything. That's probably because they don't have the recognition. So that's all. And like we have Miss India, Mr. India, I think bodybuilding has not been gained that platform. India, everybody goes to Mr. India and Miss India. I think because it's to do with beauty and it's an entertainment industry that it goes on from there. But I think once the bodybuilding also gets that platform, then I think it becomes easy for visas and the recognition, and that is the support. So it's not a demand, but we expect support and request the government to help us with this, as they all having that difficulty. That is it. ಫೆಡರೇಷನ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ. ನಾನು ಇದೇ ನವೆಂಬರ್ 22-23ಕ್ಕೆ ಮಿಸ್ಟರ್ ಆ್ಯಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸ್ಟೇಟ್ನ ಎಲ್ಲ ಫೆಡರೇಷನ್ಸು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಇವತ್ತೊಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ವರ್ಲ್ಡ್ ಮಟ್ಟಕ್ಕೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್. ಈ ಸಲ ನಮ್ಮ ಕಾಂಪಿಟೇಷನ್ನಲ್ಲಿ ಸುಮಾರು ಬೇರೆ ಎಜುಕೇಷನ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ಥರದ್ದೆಲ್ಲ ತರ್ತಾ ಇದ್ದೀವಿ. ಇದನ್ನು ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು. ಈ ಮಿಸ್ಟರ್ ವರ್ಲ್ಡ್ ಆ್ಯಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು 15 ಲಕ್ಷ ಕ್ಯಾಶ್ ಪ್ರೈಸು, ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟು. ಈ ಕಾಂಪಿಟೇಷನಿಂದ ನಮಗೆ ಬಾಡಿ ಬಿಲ್ಡರ್ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು. ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬ ಸ್ಟ್ರಾಂಗಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ಥರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾವು ನಡೆಸ್ತೀವಿ. ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸಿಂದ ಇವತ್ತರೆಗೂ ಯಾರಿಗೂ ತೊಂದರೆ ಆಗಿಲ್ಲ, ಮುಂದಕ್ಕೆ ತೊಂದರೆನೂ ಆಗಲ್ಲ. ನಾವು ಮಾಡ್ತಿರೋಂಥದ್ದು ಒಳ್ಳೆ ಕೆಲಸ. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು, ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸಿಂದ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡಿ. ಎನ್ರೋಲ್ಮೆಂಟ್ ಫೀಸು ನಾವು ತೊಗೊಳ್ತಾ ಇರೋದು ಬಂದುಬಿಟ್ಟು ಓವರಾಲ್ 10,000. ಅದರಲ್ಲಿ ಒಂದು ದಿನ ಸ್ಟೇ ಕೊಡ್ತಾ ಇದ್ದೀವಿ, ಫುಡ್ ಕೊಡ್ತಾ ಇದ್ದೀವಿ, ಪ್ಲಸ್ ಬಾಡಿಗೆ ಹಚ್ಚುವಂಥ ಕಲರ್ ಟ್ಯಾನಿಂಗ್ ಅದು ಬಂದು 3,000-4,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಇನ್ಕ್ಲೂಡ್ ಆಗಿ 10,000 ಆಗುತ್ತೆ. ಅಡಿಷ್ನಲ್ ಕ್ಯಾಟಗರಿಗೆ 2,000 ಲೆಕ್ಕದಲ್ಲಿ ತೊಗೊಳ್ತೀವಿ. ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತು ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ. ಆಚೆಗಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಾಗೆ ಪವನ್ ಶೆಟ್ಟಿ ಅವರು ಹೇಳಿದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ವೀಸಾ ಮತ್ತು ಇನ್ನೊಂದೆಲ್ಲ ತೊಗೊಳ್ಳೋದು. ಆದರೆ ಇವತ್ತು ಇಂಡಿಯಾದಲ್ಲೇ ನಡೀತಾ ಇರೋದ್ರಿಂದ ಇಟ್ಸ್ ಅನ್ ಬಿಗ್ ಆಪರ್ಚುನಿಟಿ. ಎಲ್ಲರೂ ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. 500 to 600 ಅಟ್ಲೀಸ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನವೆಂಬರ್ 22-23 ಇವೆಂಟ್ ನಡೆಯುತ್ತೆ. ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್, ಒಂದು 11 ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದರೆ ನಾವೆಲ್ಲ ಫೇಸ್ ಮಾಡಿದ್ದೀವಿ. ವೀಸಾ ಆಗಿರ್ಬೋದು, ಇವನ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಂಡಿಯಾದಿಂದ ನಾವು ಸಡನ್ನಾಗಿ 7ಗೆ ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡಲ್ಲ. ಅದರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆಯಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ, ಇಂಡಿಯಾ ಅಂತಲೇ ನಾವು ಹೇಳೋದು. ಇದು ನಮ್ಮದೊಂದು ಲೇಬಲ್. ಆ್ಯಕ್ಚುಲಿ ನಾವು ಅದಕ್ಕೋಸ್ಕರನೇ ನಾವು ಗೌರ್ಮೆಂಟಿಗೆ ಕೇಳ್ತಾ ಇರೋದು. ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರಾಪರಾಗಿ ಒಂದು ರೆಕಗ್ನೈಸೇಷನ್ ಸಿಗಲಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನು ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು. ನಾನು ಈಗ ನಮ್ಮ ಕೃಷ್ಣ ಅವರಾಗಲಿ ಪವನ್ ಅವರು ನಾವು ಪರ್ಸನಲಾಗಿ ಫೇಸ್ ಮಾಡಿರೋ ಪ್ರಾಬ್ಲಮ್ ಈ ಸರ್ಕಾರದ ನಾವು ಕೇಳ್ಕೊಳ್ಳೋದು. 2016 ವೆನಿಸಲ್ಲಿ ಕಾಂಪಿಟೇಷನ್ ನಡಿಬೇಕಾಗಿತ್ತು. ನಮ್ಮ ಇಲ್ಲಿ ಆ್ಯಕ್ಚುಲಿ ಸಿಗ್ಬೇಕಾದ್ರೆ 2 ವೀಸಾಸು ತುಂಬ ಟಫ್. ಒಂದು US, ಒಂದು ಶಂಘೈನ್ ವೀಸಾ ಅಂತೇಳಿ. ನಮ್ಗೆ ಶಂಘೈನ್ ವೀಸಾ ಬೇಕಾಗಿತ್ತು. ಅವಾಗ ಏನಾಯ್ತು, ಸರ್ಕಾರದ ಒಂದು ಸಪೋರ್ಟು ಇಲ್ಲ. ನಾವು ಡೈರೆಕ್ಟಾಗಿ ಬಾಂಬೆಗೆ ಹೋಗ್ಬೇಕಾಯ್ತು ಎಂಬೆಸಿಗೆ. 2 ಸಲ ಕರೆದವ್ರು. ಒಂದು ಸಲಿನೂ ನಾವು ಬ್ಯಾಂಗ್ಳೂರಿಂದ ಬಂದಿವ ಬಾಡಿ ಬಿಲ್ಡರ್ ಬಂದವನ್ ಅಂತೇಳಿ ಒಂದು ರೆಸ್ಪೆಕ್ಟ್ ಇಲ್ಲ. ಇದ್ರ ಹತ್ರ ಗೇಟ್ ಹತ್ರ ನಿಲ್ಲಿಸಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ನಮಗೂ ಅವತ್ತು ವೀಸಾ ಕೊಟ್ಟಿಲ್ಲ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು, ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪ್ರೇಷನ್ ಮಾಡಿ 1 ರಿಂದ 2 ವರ್ಷ ಬೇಕಾಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಒಂದು 2 ರಿಂದ 3 ಲಕ್ಷ ಖರ್ಚು ಮಾಡಿರ್ತಾನೆ. ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಿಲ್ದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹರ್ಟ್ ಆಗಿರುತ್ತೆ. ಇಲ್ಲಿ ಮಾಡ್ತಾ ಇರೋದು ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ. ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು IT ಹಬ್. ಎಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ IT ಹಬ್. ನೆಕ್ಸ್ಟು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು. ಅದು ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅದು. ಆಮೇಲೆ ನಾನು ಈಗ ಹೇಳಿದ್ದಂಗೆ ಪ್ರೋಟೀನಿಂದ ಬಾಡಿ ಬಿಲ್ಡರ್ಗಳಿಂದ ಯಾವುದೇ ಥರ ತೊಂದರೆ ಇಲ್ಲ. ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ ಆದಾಗ ಜಿಮ್ ಅವರು ತುಂಬ ತೊಂದರೆ ಆಗಿತ್ತು. ದಯವಿಟ್ಟು ಅದನ್ನು ನೆಗೆಟಿವಿಂದ ತೆಗೆದ ಪಾಸಿಟಿವ್ ತೊಗೊಂಡೋಗಿ. ಈಗ ನಿಮಗೆ ನೆಕ್ಸ್ಟ್ ನವೆಂಬರ್ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳೆದಿದೆಯಾ, ದೇಹದಡಿಂದ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮ್ಗೆಲ್ಲರಿಗೂ ರೀಚ್ ಆಗುತ್ತೆ. The exposure, the knowledge, it's an expo. So there's a lot of stalls, there's everything that's connected to bodybuilding and fitness. So I encourage, they've all spoken about the men, Mr. World.
I would want all the ladies to come forward and participate in this expo as Miss World. ಪವನ್ ಶೆಟ್ಟಿ ಅಂತ 2015ನಲ್ಲಿ ಮಿಸ್ಟರ್ ವರ್ಲ್ಡ್ ಓವರ್ ಆಲ್ ಚಾಂಪಿಯನ್ಶಿಪ್ ವಿನ್ ಆದಂಥ ಒಬ್ಬ ವ್ಯಕ್ತಿ. ಸೊ ಈಗ ಸಿದ್ದು ಅವರು ಬ್ಯಾಂಗ್ಳೂರಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದಾರೆ ಅಂದರೆ ನಾನು ತಿರುಗಾಕ್ ಮಾಡಬಾರ್ದು ಅಂತ ನನಗೂ ಇದಾಗ್ತಾ ಇದೆ. ಯಾಕಂದರೆ ಅಲ್ಲಿ ಹೋಗಿ ಬರೋಕ್ಕೆ 3-4 ಲಕ್ಷ ಖರ್ಚಾಗುತ್ತೆ, ಪ್ರಿಪ್ರೇಷನ್ಗೆ ಒಂದು 5 ಲಕ್ಷ, ಓವರ್ ಆಲ್ ಒಂದು 10 ಲಕ್ಷ ಅಂತಲೇ ಅಷ್ಟು ಸೇವ್ ಆಗ್ತಾ ಇತ್ತು. ಸೊ ಇದು ತುಂಬ ದೊಡ್ಡ ಆಪರ್ಚುನಿಟಿ ಬಾಡಿ ಬಿಲ್ಡರ್ಸ್ ಬ್ಯಾಂಗ್ಳೂರಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು. ಯಾಕಂದರೆ ಇಂಡಿಯಾ ಎಲ್ಲೇ ಟ್ರಾವೆಲ್ ಮಾಡಿದ್ರು 1,500 ರೂಪಾಯಿ ಒಳಗಡೆ ಬರ್ಬೋದು, ಟ್ರೈನ್ ಇರ್ಬೋದು, ಬಸ್ಸಲ್ಲಿ ಇರ್ಬೋದು. ಸೊ ಅಷ್ಟು ಅಮೌಂಟ್ ಸೇವ್ ಆಗುತ್ತೆ ಆ್ಯಂಡ್ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಆಗಲೇ ಕೃಷ್ಣ ಅವ್ರು ಹೇಳೋದು ವೆದರ್, ವೀಸಾ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ. ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ. ನಮ್ಗೆ ಬೇಕಾಗಿರೋದು ಒಂದೇ ರೆಕಗ್ನಿಷನ್, ಅದು ನಿಮ್ಮಲ್ಲಿದೆ. ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ ರೆಕಗ್ನಿಷನ್ ಎಲ್ಲರಿಗೂ ಸಿಕ್ಕಿದ್ರೆ ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು, ಫಿಟ್ನೆಸ್ಸು, ಅದನ್ನ ಟ್ರೈನರ್ಸ್ ಆಗಿ ಯೂಸ್ ಮಾಡಿಕೊಂಡು ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾ ಇಲ್ಲ ಗೌರ್ಮೆಂಟಿಂದ. ನಮ್ಮ ಏನು ಪರಿಶ್ರಮದಿಂದ ಏನು ಬರ್ತಾ ಇದೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಥರ ನಮಗೂ ಒಳ್ಳೆಯದಾಗುತ್ತೆ ಅಂತ ಅದೊಂದು. ಸೊ ನಿಮ್ಮಲ್ಲಿ ಸಣ್ಣ ಕೋರಿಕೆ ಏನಂದರೆ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಎಲ್ಲರೂ ಸೇರಿ ಒಂದು ಕವರೇಜ್ ಮಾಡಿದ್ರೆ ಈ ಒಂದು ಕಾಂಪಿಟೇಷನ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಅಲ್ಲಿ ಕಾಂಪೀಟ್ ಮಾಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ.